ವೀಕ್ಷಕರೇ, ಗೃಹಲಕ್ಷ್ಮಿ ಆಗಿರಲಿ, ಅನ್ನಭಾಗ್ಯ ಯೋಜನೆ ಆಗಿರಲಿ, ಯುವನಿಧಿ ಆಗಿರಲಿ, ಶಕ್ತಿ ಯೋಜನೆ ಆಗಿರಲಿ, ಸೊ ಇಂತಹ ಎಲ್ಲ ಯೋಜನೆಗಳನ್ನು ನೀವು ಪಡಿಬೇಕಂದ್ರೆ ಜೂನ್ 25ನೇ ತಾರೀಕಿನ ಒಳಗಾಗಿ ಸೊ ಈ ಒಂದು ಕೆಲಸವನ್ನು ಮಾಡಬೇಕು. ಯಾವ ಕೆಲಸಪ್ಪ ನೀವು ಅನ್ಬೋದು. ಸೊ ನಾನು ಹೇಳ್ತೇನೆ ಅಂತ ಅನ್ಕೋಬೇಡಿ, ಸ್ವತಃ ಗೋರ್ಮೆಂಟೇ ಹೇಳಿರುವಂಥದ್ದು. ಸೊ ಈ ಒಂದು ಮೆಸೇಜ್ ಕಾಣ್ತಾ ಇದೆ ನೋಡಿ. ಸೊ ಈ ಒಂದು ಮೆಸೇಜು ಸೇವಾ ಸಿಂಧು ಪೋರ್ಟಲ್ನ ಮುಖಾಂತರ ಒಂದು ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ, ಎಲ್ಲ ಯೋಜನೆಗೆ ಸಂಬಂಧಪಟ್ಟಂತೆ ಗೋರ್ಮೆಂಟ್ನಿಂದ ಬಂದಿರುವಂಥದ್ದು. ಸೊ ಹಾಗಾದರೆ ಪ್ರತಿಯೊಬ್ಬ ಕುಟುಂಬದವರು ಸೊ ಈ ಒಂದು ಕೆಲಸವನ್ನು ಮಾಡಲೇಬೇಕು, ಕಡ್ಡಾಯವಾಗಿ ಮಾಡಲೇಬೇಕು. ಸೊ ಒಂದಿಲ್ಲ ಒಂದು ಯೋಜನೆ ಪಡಿತಾ ಇರ್ತೀರ 100%. ಶಕ್ತಿ ಯೋಜನೆ ಒಂದು ಬಿಟ್ಬಿಡಿ, ಉಳುಕಿರುವಂತಹ ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವನಿಧಿ ಅಥವಾ ಇಲ್ಲಿ ಮುಖ್ಯವಾಗಿ ಒಂದು ಗೃಹ ಜ್ಯೋತಿ, ಸೊ ಈ ಒಂದು ಯೋಜನೆಗಳನ್ನು ಪಡಿತಾ ಇರ್ತೀರ, 4 ಯೋಜನೆಗಳನ್ನು. ಅದರಲ್ಲಿ ಯಾವುದೇ ಯೋಜನೆಗಳಲ್ಲೂ ಬರಲ್ಲ, ನಿಮಗೆ ಒಂದು ಯೋಜನೆ ಯಾವುದಾದ್ರೂ ಬರುತ್ತೆ. ಆದರೂ ಸಹಿತ ನೀವು ಕೆಲಸ ಮಾಡ್ಬೇಕನ್ರಿ. ಏನು ಮಾಡಬೇಕು ಅದು ಮುಖ್ಯವಾಗಿರುವಂಥದ್ದಲ್ವಾ. ಸೊ ಸೆಲ್ಫ್ ಡಿಕ್ಲೇರೇಷನ್ ಅಂತ, ಸೊ ಅದನ್ನು ನಾನು ಹೇಳ್ತಾ ಹೋಗ್ತೇನೆ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. 25ನೇ ತಾರೀಕಿನ ಒಳಗಾಗಿನೇ ಇದೇ ತಿಂಗಳು ಮಾಡಲೇಬೇಕು 100%. ಮಾಡಿಲ್ಲಪ್ಪ ಅಂದರೆ ಮುಂದಿನ ಯಾವುದೇ ಯೋಜನೆಗಳು ಬರಲ್ಲ ಕಣ್ರಿ. ಸೊ ಹಾಗಾದರೆ ಸೆಲ್ಫ್ ಡಿಕ್ಲರೇಷನ್ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸ್ಬೇಕು. ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಕಂಡ್ರಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಂತಹ ಮಾಹಿತಿಗಳು ಬರ್ತಾ ಇರುತ್ತೆ ನಮ್ಮ ಚಾನಲ್ನಲ್ಲಿ. ಸೊ ಈಗ ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದುಬಿಡ್ತೀನಿ, ಬಹಳ ಕಾಮಿಡಿ ಆಯಿತು. ಸೊ ನೋಡಿ, ಇಲ್ಲಿ ಸೆಲ್ಫ್ ಡಿಕ್ಲರೇಷನ್ ಅಂದರೆ ನಿಮ್ಮ ಒಂದು ಅಭಿಪ್ರಾಯವನ್ನು ಸೇವಾ ಸಿಂಧು ಪೋರ್ಟಲ್ನಲ್ಲಿ ತೋರಿಸ್ಬೇಕಾಗತ್ತೆ. ಸೇವಾ ಸಿಂಧು ಏನಪ್ಪ ಇದು ಅಂತ ಅನ್ಬೋದು. ಭಾಳಷ್ಟು ಜನರಿಗೆ ಗೊತ್ತಿದೆ, ಇನ್ನು ಕೆಲವೊಂದಿಷ್ಟು ಜನರಿಗೆ ಗೊತ್ತಿಲ್ಲ. ಸೊ ಡಿಸ್ಕ್ರಿಪ್ಷನಲ್ಲಿ ಆ ಒಂದು ಲಿಂಕ್ ಕೊಟ್ಟಿರ್ತೀನಿ, ಹೋಗಬೇಡಿ. ಒಂದು ಸ್ವಲ್ಪ ನೀಲಿ ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳ್ಕೊಳ್ಳಿ. ಆಮೇಲೆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಕೆಲಸವನ್ನ ಮಾಡ್ಕೋಬಹುದಾಗಿರುತ್ತೆ. ಸೊ ನೋಡಿ, ಇಲ್ಲಿ ಒಂದು 25ನೇ ತಾರೀಕಿನ ಒಳಗಾಗಿನೇ ಸೆಲ್ಫ್ ಡಿಕ್ಲರೇಷನ್ ನಿಮ್ಮ ಒಂದು ಅಭಿಪ್ರಾಯವನ್ನ ಗೌರ್ಮೆಂಟ್ಗೆ ತಿಳಿಸಬೇಕಾಗಿರುತ್ತೆ. ಸೊ ಒಂದು ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಹೋಗಿ ನಿಮ್ಮ ಒಂದು ನಂಬರ್ ಹಾಕಿ, ನಿಮ್ಮ ಒಂದು OTP ಹಾಕಿ, ಕ್ಯಾಪ್ಷನ್ ಹಾಕಿ ಲಾಗಿನ್ ಮಾಡ್ಕೋಬಹುದಾಗಿರುತ್ತೆ. ಸೊ ನಿಮ್ದು ಇನ್ನೂ ಕೂಡ ಕ್ರಿಯೇಟ್ ಅಕೌಂಟ್ ಆಗಿರ್ಲಪ್ಪ ಅಂದ್ರೆ ಅಲ್ಲಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋದು. ನೀವು ಓಪನ್ ಮಾಡಿದ್ಮೇಲೆ ಲಿಂಕ್ ಗೊತ್ತಾಗಿಬಿಡುತ್ತೆ ಆಟೋಮೆಟಿಕ್ ಆಗಿ. ಸೊ ಯಾರಾದರೂ ಓದೋರಿದ್ರೆ ಅವ್ರ ಹತ್ರ ಕೊಡಿ ಕೈಯಲ್ಲಿ. ನಿಮ್ಮ ಮನೆಯಲ್ಲಿ ಒಬ್ರು ಓದೋರು ಇರ್ತಾರೆ, ತಿಳಿದವರು ಇರ್ತಾರೆ, ಅಥವಾ ಫ್ರೆಂಡ್ಸ್ ಇರ್ತಾರೆ. ಸೊ ಅವ್ರ ಹತ್ರ ಮಾಡ್ಕೋಬಹುದಾಗಿರುತ್ತೆ. ಸೊ ಹಾಗಾದ್ರೆ ಇಲ್ಲಿ ನೋಡಿ, ಒಂದಿಲ್ಲ ಒಂದು ಯೋಜನೆ ಅಂತೂ ಪಡಿತಾ ಇರ್ತಾರೆ. ಸೊ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಅಂತ ಈ ಒಂದು ಮೆಸೇಜು ಗೃಹಲಕ್ಷ್ಮಿ ಆಗಿರಲಿ, ಗೃಹ ಜ್ಯೋತಿ ಆಗಿರಲಿ, ಮತ್ತು ಇಲ್ಲಿ ಯುವನಿಧಿ ವಿದ್ಯಾರ್ಥಿಗಳಿಗಾಗಿರಲಿ, ಮತ್ತು ಇಲ್ಲಿ ಇನ್ನೊಂದು ಯೋಜನೆ ಯಾವುದಪ್ಪ ಅಂದರೆ ಇಲ್ಲಿ ಶಕ್ತಿ ಯೋಜನೆಯನ್ನು ಹೊರತುಪಡಿಸಿ, ಶಕ್ತಿ ಯೋಜನೆ ಆಧಾರ್ ಕಾರ್ಡನ್ನು ತೋರಿಸಿ ಹೋಗ್ತೀರಾ, ಅಲ್ಲಿ ಇಲ್ಲಿ ತಿರುಗಾಡ್ತೀರಾ, ಅದೇನು ನಿಲ್ಬೇಡಿ. ಸೊ ಅದು ಒಂದು ಸಂಬಂಧ, ಅದಕ್ಕೇನು ಸಂಬಂಧ ಇಲ್ಲ ಇದು. ಸೊ ಅದನ್ನು ಬಿಟ್ಬಿಟ್ಟು ಈ ಒಂದು ಕೆಲಸವನ್ನು ಈ ಒಂದು ಯೋಜನೆಗಳಿಗಾಗಿ ಮಾಡಲೇಬೇಕಾಗತ್ತೆ. ಸೊ ಈ ಒಂದು ಕೆಲಸವನ್ನು ಮಾಡಲಿಲ್ಲ ಅಂದರೆ ಬರೀ ಶಕ್ತಿ ಯೋಜನೆಯನ್ನು ಮಾತ್ರ ನೀವು ಪಡಿಬಹುದು. ಉಳುಕಿರುವಂತಹ ಯಾವುದೇ 4 ಯೋಜನೆಗಳನ್ನು ಪಡಿಲಿಕ್ಕೆ ಆಗಲ್ಲ, ಆಟೋಮೆಟಿಕ್ ಆಗಿ ಸ್ಟಾಪ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಅಭಿಪ್ರಾಯವನ್ನು ಸೇವಾ ಸಿಂಧು ಪೋರ್ಟಲ್ನಲ್ಲಿ ತೋರಿಸ್ಬೇಕಾಗತ್ತೆ. ನೀವು ಓಪನ್ ಮಾಡ್ಕೊಂಡ ತಕ್ಷಣ ಒಂದು ಸ್ವಲ್ಪ ಸ್ಕ್ರೋಲ್ ಮಾಡಿದ ತಕ್ಷಣ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರಲಿ, ಅನ್ನಭಾಗ್ಯ ಆಗಿರಲಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕ್ಲೂ ಸಿಕ್ಕಿರುತ್ತೆ. ಸೊ ಅಲ್ಲಿ ಹೋಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕಂತ ಒಂದು ಮಾಹಿತಿ ಕೊಟ್ಟಿರುವಂಥದ್ದು. ನಿಮ್ಗೆ ಇನ್ನೂ ಕೂಡ ಮೆಸೇಜ್ ಬಂದಿಲ್ಲ ಅಂದರೆ ವೇಟ್ ಮಾಡಿ, ಬಂದೇ ಬರುತ್ತೆ. 2 ದಿನಗಳ ಕಾಲದಲ್ಲಿ ಡೆಫಿನೆಟ್ ಆಗಿ ಎಲ್ಲರ ಒಂದು ಮೊಬೈಲ್ಗೆ ಮೆಸೇಜ್ ಹೋಗಿರುತ್ತೆ. ಮತ್ತು ಇದು ಮೆಸೇಜ್ ಯಾರಿಗೆ ಹೋಗುತ್ತೆ ಅಂದರೆ ಯಜಮಾನಿಗೆ ಮುಖ್ಯವಾದಂತಹ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಲಿ, ಯಾವುದೇ ಯೋಜನೆ ಆಗಿರಲಿ, ಒಂದು ಅರ್ಜಿ ಸಲ್ಲಿಸಿರ್ತಾರೆ. ಒಂದು ರೇಷನ್ ಕಾರ್ಡ್ ಅಂತೂ ಮುಖ್ಯವಾಗಿ ಯಜಮಾನಿದ ನಂಬರ್ ಹೆಚ್ಚಾಗಿ ಇರುತ್ತೆ. ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಜಮಾನಿದೇ ನಂಬರ್ ಕೊಡಬೇಕಾಗತ್ತೆ. ಯಾಕಂದರೆ ರೇಷನ್ ಕಾರ್ಡ್ ಅವರ ಹೆಸರಲ್ಲೇ ಇರುತ್ತೆ. ಸೊ ಅವರೇ ಯಜಮಾನಿ ಆಗಿರ್ತಾರೆ. ಸೊ ಹೀಗಾಗಿ ಆ ಒಂದು ನಂಬರ್ಗೆ ಹೋಗ್ತಾ ಇರುತ್ತೆ. ಸೊ ಒಬ್ಬೊಬ್ರು ಅವರಿಗೆ ಓದ್ಲಿಕ್ಕೆ ಬರ್ತಿರಲ್ಲ. ಸೊ ನೀವೇನಾದರೂ ಮೊಬೈಲ್ ಈ ಒಂದು ವಿಡಿಯೋನ ನೋಡ್ತಿರೋವ್ರಿಗೆ ಓದ್ಲಿಕ್ಕೆ ಬಂದಿದ್ರೆ ಆ ಒಂದು ಮೆಸೇಜನ್ನು ಚೆಕ್ ಮಾಡಿ, ಬಂದಿರುತ್ತೆ 100%. ಸೊ ಆಗ ಈ ಒಂದು ಕೆಲಸವನ್ನು ಮಾಡಿ 100% ಆಗಿ ನಿಮಗೆ ಕಂಟಿನ್ಯೂ ಆಗುತ್ತೆ. ಮತ್ತು ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ ಸಿದ್ದರಾಮಯ್ಯನವರೇ ಸ್ವತಃ ಹೇಳಿರುವಂಥದ್ದು ಕಣ್ರಿ, ಯಾವುದೇ ಯೋಜನೆಗಳು ಬಂದ್ ಆಗಲ್ಲ, ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಮತ್ತೆ ಇಲ್ಲಿ ಬಹಳಷ್ಟು ಯೂಟ್ಯೂಬರ್ಸ್ 15ನೇ ತಾರೀಕಿನ ನಂತರ ಈ ಒಂದು ಯೋಜನೆಗಳು ಬರಲ್ಲ, ಇದು ಅಂತ ಫೇಕ್ ನ್ಯೂಸ್ ಹರಡಿಸ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇಲ್ಲಿ ಶಕ್ತಿ ಯೋಜನೆ ಅಂತೂ ಸ್ವತಃ ಒಂದು ರಾಮಲಿಂಗ ರೆಡ್ಡಿ ಸರ್ ಅವರೇ ಹೇಳಿರುವಂಥದ್ದು. ಇವ್ರು ಯಾರಪ್ಪ ಅಂತ ಕೇಳ್ಬೋದು. ಒಂದು ಸಾರಿಗೆ ಇಲಾಖೆಯ ಸಚಿವರೇ ಹೇಳಿರುವಂಥದ್ದು, ಬಂದ್ ಮಾಡಲ್ಲ ಶಕ್ತಿ ಯೋಜನೆ, ಯಾವುದೇ ಕಾರಣಕ್ಕೂ ಬಂದ್ ಮಾಡಲ್ಲ ಕಣ್ರಿ. ನಾವು 5,500 ಕೋಟಿ ಇದಕ್ಕೋಸ್ಕರ ಒಂದು ಅಡ ಇಟ್ಟಿರುವಂಥದ್ದು. ಸೊ ಇದಕ್ಕೋಸ್ಕರ ನಾವು ತೆಗೆದಿಟ್ಟಿದ್ದೇವೆ. ಸೊ ಅದಕ್ಕೆ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಇಲ್ಲ, ಅದ್ರ ತಾನಾಗಿನೇ ನಡೀತಾ ಇರುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ನೀವು ಫ್ರೀಯಾಗಿ ಯೂಸ್ ಮಾಡ್ಕೊಂಡು ಬಸ್ನಲ್ಲಿ ತಿರುಗಾಡ್ಬೋದು ಅಂತ ಮಾಹಿತಿ ಕೊಟ್ಟಿದ್ದಾರೆ ಒಂದು ಹೆಣ್ಮಕ್ಳಿಗೆ. ಸೊ ಹಾಗಾದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಬಂದಾಗಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಮತ್ತು ನಾನು
ಯಾವುದೂ ಕೂಡ ಮಾಹಿತಿ ಹೇಳಿಲ್ಲ, ನಾನು ಬಂದ್ ಮಾಡ್ತೇನೆ ಅಂತ ಹೇಳೇ ಇಲ್ಲ ಅಂತ ಒಂದು CM ಅವರೇ ಸ್ವತಃ ಹೇಳಿರುವಂಥದ್ದು ಕಣ್ರಿ. ನೀವ್ಯಾಕೆ ತಲೆ ಕೆಡಿಸ್ಕೋತೀರಾ, ಎಲ್ಲ ಯೋಜನೆಗಳು ಬರ್ತಾ ಇರುತ್ತೆ, ಇದ್ರ ಬಗ್ಗೆನೂ ಕೂಡ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೋತೇನೆ. ಸೊ ಹಾಗಾದ್ರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದೆಯಾ? ಸೇವಾ ಸಿಂಧು ಪೋರ್ಟಲ್ನ ಲಿಂಕ್ ಅಂತೂ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ಹೋಗಿ ಡೈರೆಕ್ಟ್ ಆಗಿ ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿಬಿಡ್ತೀರಾ ನೀವು. ಸೊ ಅಲ್ಲೇ ಮುಂದಿನ ಕೆಲಸವನ್ನ ನೀವು ಮಾಡ್ಕೋಬಹುದು ಕಣ್ರಿ. ಸೊ ಹಾಗಾದ್ರೆ ಈ ಒಂದು ಮಾಹಿತಿ ಅರ್ಥ ಆಗಿದ್ರೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.